ನಮಸ್ಕಾರ ಗೆಳೆಯರೆ. ಕೌನ್ಸಿಲಿಂಗ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬಹಳ ಪಾಪ್ಯುಲರ್ ಆದಂತಹ ಒಂದು ಪದ. ಎಲ್ಲರಿಗೂ ಕೌನ್ಸಿಲಿಂಗ್ ಬಗ್ಗೆ ಒಂದಿಲ್ಲ ಒಂದು ಕುತೂಹಲ ಅಥವಾ ಪ್ರಶ್ನೆ ಇದ್ದೇ ಇರುತ್ತೆ. ಮಾನಸಿಕ ಸಮಸ್ಯೆಗಳಿಗೆ ಕೌನ್ಸಿಲಿಂಗ್ ಯಾವಾಗ ಹೆಲ್ಪ್ ಆಗುತ್ತೆ, ಯಾವಾಗ ಆಗಲ್ಲ ಅನ್ನೋದನ್ನ ನಾವು ಕೆಲವೇ ಕ್ಷಣದಲ್ಲಿ ಈಗ ನೋಡೋಣ. ಮೊದಲನೇದ್ದು, ಕೌನ್ಸಿಲಿಂಗ್ ಸಹಾಯ ಆಗಬೇಕು ಅಂದರೆ ಕೌನ್ಸಿಲಿಂಗ್ ತಗೊಳ್ಳುವಂತಹ ವ್ಯಕ್ತಿಗೆ ತನಗಿರುವಂತಹ ಮಾನಸಿಕ ಸಮಸ್ಯೆಯ ಅರಿವು ಮುಖ್ಯ. ನನಗೆ ಈ ರೀತಿಯಾದಂತಹ ಸಮಸ್ಯೆ ಇದೆ, ಈ ಸಮಸ್ಯೆಯಿಂದ ನಾನು ಹೊರಗೆ ಬರಬೇಕು ಅನ್ನುವಂತಹ ಅರಿವು, ಇನ್ಸೈಟ್ ಮುಖ್ಯ. ಇದು ಡಿಪ್ರೆಷನ್, ಆಂಗ್ಸೈಟಿ, ಫೋಬಿಯಾಸ್, OCD ಅಂತಹ ರೋಗಗಳಲ್ಲಿ ಇನ್ಸೈಟ್ ಇರುತ್ತೆ, ಅರಿವು ಇರುತ್ತೆ ಮತ್ತು ಕೌನ್ಸಿಲಿಂಗ್ ಸಹಾಯ ಆಗುತ್ತೆ. ಇನ್ನು ಸ್ಕಿಜೋಫ್ರೀನಿಯಾ, ಸೈಕೋಸಿಸ್ ನಂತಹ ಭ್ರಮೆ ರೋಗಗಳಲ್ಲಿ ಇನ್ಸೈಟ್ ಇರಲ್ಲ. ಆ ವ್ಯಕ್ತಿಗೆ ನನಗೇನೋ ತೊಂದರೆ ಇದೆ ಅನ್ನುವಂತಹ ಒಂದು ಅರಿವೇ ಇರುವುದಿಲ್ಲ, ಅಂಥವರಿಗೆ ಕೌನ್ಸಿಲಿಂಗ್ ಸಹಾಯ ಆಗಲ್ಲ. ಇನ್ಸೈಟ್ ಇರುವಂತಹ ವ್ಯಕ್ತಿಗಳಲ್ಲೂ ಕೂಡ, ಡಿಪ್ರೆಷನ್, ಆಂಗ್ಸೈಟಿ ಇತ್ಯಾದಿ ರೋಗಗಳಲ್ಲೂ ಕೂಡ ತೀವ್ರತಮವಾದಂತಹ ಸೀರಿಯಸ್ ಆದಂತಹ ಕಾಯಿಲೆಗಳಲ್ಲಿ ಕೇವಲ ಕೌನ್ಸಿಲಿಂಗ್ ಸಹಾಯ ಆಗಲ್ಲ, ಕೌನ್ಸಿಲಿಂಗ್ ಜೊತೆಗೆ ಔಷಧಿಗಳ ಬಳಕೆ ಬೇಕಾಗುತ್ತೆ. ಇನ್ನು ಕೌನ್ಸಿಲಿಂಗ್ ಒಂದು ಸಕ್ಸಸ್ ಆಗಬೇಕು ಅಂತಂದ್ರೆ ಕೌನ್ಸಿಲಿಂಗ್ ತಗೊಳ್ಳುವಂತಹ ವ್ಯಕ್ತಿಯಲ್ಲಿ ಮೋಟಿವೇಶನ್. ಯಾಕಂದ್ರೆ ಕೌನ್ಸಿಲಿಂಗ್ ಅನ್ನೋದು ಸ್ಲೋ ಪ್ರಾಸೆಸ್. ಕೌನ್ಸಿಲಿಂಗ್ ನ ಒಂದು ಪರಿಣಾಮ ನಿಮಗೆ ಕಾಣಲಿಕ್ಕೆ ವಾರಗಳೇ ಬೇಕಾಗಬಹುದು, ತಿಂಗಳುಗಳೇ ಬೇಕಾಗಬಹುದು. ಹೀಗಾಗಿ ಕೌನ್ಸಿಲಿಂಗ್ ಅನ್ನ ತಗೊಳ್ಳುವಂತಹ, ಕೌನ್ಸಿಲಿಂಗ್ ಅಲ್ಲಿ ಕೌನ್ಸಿಲರ್, ಥೆರಪಿಸ್ಟ್ ಕೊಡುವಂತಹ ಸಲಹೆಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ, ತನ್ನ ಜೀವನ ಶೈಲಿಯನ್ನು ಅದಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳುವಂತಹ ಒಂದು ಮೋಟಿವೇಶನ್ ಇರೋರಿಗೆ ಕೌನ್ಸಿಲಿಂಗ್ ಸಹಾಯ ಆಗುತ್ತೆ. ಎಜುಕೇಶನ್ ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಎಜುಕೇಟೆಡ್, ಸುಶಿಕ್ಷಿತರಿಗೆ ಕೌನ್ಸಿಲಿಂಗ್ ಸರಳ ಆಗಬಹುದು. ಕೊನೆಯದಾಗಿ ಅಫೋರ್ಡೆಬಿಲಿಟಿ, ಅಂದರೆ ಕೌನ್ಸಿಲಿಂಗಿನ ವೆಚ್ಚವನ್ನು ಭರಿಸುವ ಶಕ್ತಿ. ಯಾಕಂದ್ರೆ ಕೌನ್ಸಿಲಿಂಗ್ ಈಸ್ ಎ ಟೈಮ್ ಅಂಡ್ ಎಮೋಷನ್ ಇಂಟೆನ್ಸ್ ಪ್ರಾಸೆಸ್. ಕೌನ್ಸಿಲಿಂಗ್ ಮಾಡುವಾಗ ಗಂಟೆಗಟ್ಟಲೆ ನಾವು ಕೂತ್ಕೊಂಡು ಒಂದು ಭಾವನಾತ್ಮಕವಾಗಿ ಬಳಲ್ತಿರುವಂತಹ ವ್ಯಕ್ತಿಯ ಭಾವನೆಗಳನ್ನ ತಿಳ್ಕೊಂಡು, ಅರ್ಥ ಮಾಡಿಕೊಂಡು ಅವನಿಗೆ ಸಹಾಯ ಕೊಡ್ಲಿಕ್ಕೆ ಇದರ ಪರಿಣಾಮ ಕೌನ್ಸಿಲರ್ ಮೇಲೂ ಕೂಡ ಆಗೋದ್ರಿಂದ ಇದರ ಒಂದು ಚಾರ್ಜಸ್ ಹೆಚ್ಚು. ಇದು ಒಂದು ದುಬಾರಿಯಾದಂತಹ ಚಿಕಿತ್ಸೆ. ಇದೆಲ್ಲ ಒಂದು ಅಂಶಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಯಾರಿಗೆ ಕೌನ್ಸಿಲಿಂಗ್ ಸಹಾಯ ಆಗುತ್ತೆ, ಯಾರಿಗೆ ಆಗಲ್ಲ ಅನ್ನೋದನ್ನ ನಿರ್ಧಾರ ಮಾಡಬಹುದು. ಥ್ಯಾಂಕ್ ಯು. ಇನ್ನು ನಿಮಗೆ ಕೌನ್ಸಿಲಿಂಗ್ ಬಗ್ಗೆ ಇದಕ್ಕಿಂತ ಡೀಟೇಲ್ ಆದಂತಹ ವಿಡಿಯೋ ಬೇಕಿದ್ರೆ ಅದನ್ನು ಕೂಡ ನಾನು ಮಾಡಿದ್ದೇನೆ. ಅದರ ಲಿಂಕ್ ಅನ್ನ ನಾನಿಲ್ಲಿ ಹಾಕ್ತೇನೆ. ಥ್ಯಾಂಕ್ ಯು.